स्वागत है आपका बी न्यूज नेशन में। मैं हूं आबिद हुसैन शेख। इंडी में राज्य स्तर का कुश्ती टूर्नामेंट आयोजन। इंडी में राज्य स्तर का कुश्ती खेल टूर्नामेंट का आयोजन हुआ, जिसकी उद्घाटन इंडी मत क्षेत्र के एमएलए यशवंत राय गौड़ा पाटिल ने की। इस टूर्नामेंट में राज्य के पहलवान भाग लेकर अपनी पहलवानी दिखा रहे हैं। ಹಿರಿಯರಿಂದ ಹಾಗೂ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ಆದಂತ ಜನಪ್ರಿಯ ಶಾಸಕರು ಹಾಗೂ ಎಲ್ಲ ಗಣ್ಯರು ಸೇರಿಸಿ ಪೂಜೆಯನ್ನ ಮಾಡ್ತಾ ಇದ್ದಾರೆ। ಜೋರಾಗಿ ಚಪ್ಪಾಳೆ। ಈಗ ಅವರೇ ಬಂದು ಕುಸ್ತಿ ಪಟುಗಳನ್ನ ಉದ್ಘಾಟನೆ ಕೈ ಜೋಡಿಸೋದ್ರ ಮೂಲಕ ಕುಸ್ತಿಗೆ ಚಾಲನೆಯನ್ನ ನೀಡಲಿದ್ದಾರೆ। ಮೊದಲನೇ ಕುಸ್ತಿ ಚಿಕ್ಕಯ್ಯ ವಿಜಾಪುರ ಒಂದು ಅನ್ನಂ ಪರಬ್ರಹ್ಮ, ಅನ್ನದಲ್ಲಿ ಜೀವ ಇರುವ ಒಂದು ಶಕ್ತಿ ಇದೆ, ಅದನ್ನ ಈಗ ಅವರು ದಾನ ಮಾಡಿದ್ದಾರೆ। ಹುಡುಗರಿಗೆ ಊಟ ಉಚಿತವಾಗಿ ನೀಡ್ತಾ ಇದ್ದಾರೆ। ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯವನ್ನ ಕೊಡ್ಲಿ ಅಂತೇಳಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಧನ್ಯವಾದಗಳು। 2-2 अंक मध्य। इंडी में भाजपा का यशवंत राय गौड़ा के खिलाफ विरोध प्रदर्शन। आज भाजपा की ओर से इंडी मत क्षेत्र की अभिवृद्धि में कांग्रेस एमएलए यशवंत राय गौड़ा पूरी तरह नाकाम होने का आरोप लगाते हुए शहर के मुख्य रास्तों पर निंदा करते हुए विरोध प्रदर्शन करके आक्रोश व्यक्त किया। इस अवसर पर बीजेपी के जिला अध्यक्ष विठल कटकदोन, कासूगौड़ा बिरादर के अलावा बीजेपी के मुखिया और कार्यकर्ता उपस्थित थे। इसी 10 नवंबर को राज्य के मुख्यमंत्री सिद्धरामैया का इंडी दौरा है, जिसमें वो भीमाशंकर शुगर मिल के साथ साथ इंडी क्षेत्र के कई अभिवृद्धि के कामों को लोकार्पण करने के लिए जा रहे हैं। 400 ಕೋಟಿ ರೂಪಾಯಿಗಳನ್ನ ಬೇನಾಮಿ ಆಸ್ತಿ ಇವತ್ತು ಅದನ್ನು ಉಳಿಸ್ಕೋಬೇಕು ಅನ್ನುವಂಥ ಚಿಂತೆಯಲ್ಲಿ DKC ಜೊತೆಗೆ ಆ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಇದ್ದಾರೆ। ಬಹಳಷ್ಟು ಜನರು ಇವತ್ತು ಸಿದ್ದರಾಮಯ್ಯನವರ ನಡತೆ ಹೇಗೈತಪ್ಪ ಅಂದ್ರೆ ಅವರದೇ ಸ್ವತಃ ಕ್ಷೇತ್ರದಲ್ಲಿ ಮೈಸೂರಿನಲ್ಲಿ ಒಬ್ಬ ಜಿಲ್ಲಾಧಿಕಾರಿಗೆ ಕಪಾಳ ಮೋಕ್ಷ ಆ ಪಕ್ಷದ ಆ ಮುಖ್ಯಮಂತ್ರಿ ಆಪ್ತ ಮಾಡ್ತಾನಂದ್ರೆ ಅಧಿಕಾರಿಗಳಿಗೂ ಸತ್ಯ ಶಾಶ್ವತ ಇಲ್ಲ। ಈಗಾಗಲೇ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡದ ಉದ್ದೇಶ ಈ ನಮ್ಮ ಸ್ಥಳೀಯ ಶಾಸಕರು ಏನು ನಾನು ಬಹಳ ಅಭಿವೃದ್ಧಿ ಮಾಡಿನ ಅಂತೇಳಿ ಹೇಳ್ಕೊತ ಹೋಗ್ತಾರೆ, ಆದರೆ ನಮ್ಮ ಕಾಲಕ್ಕೆ ಏನದ ಹಿಂದಿನ ನಮ್ಮ ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗೆ ನಾವು ಈ ಪುರಸಭೆ ಅಧ್ಯಕ್ಷರಿದ್ದಾಗೆ ಸಿ ರೋಡ್ ಸೆಂಟ್ರಲ್ ರೋಡ್ ಆಗ್ಯಾವ, ಆದರೆ ಏನದ ಈ ಸಲದ 2 ಸೈಡ್ ಏನದ ನಮ್ಮ ಸ್ಥಳೀಯ ಅಂಗಡಿಗಳನ್ನು ಎಲ್ಲ ಕೆಡವಿ ಏನದ ಇವತ್ತು ಅಗಲೀಕರಣ ಮಾಡಿ ಅಲ್ಲಿ ಏನು ಕೆಳಮಟ್ಟದ ಕಳಪೆ ಕಾಮಗಾರಿನದ ಶಾಸಕರು ಮಾಡಿದ್ದಾರೆ। ಸುಳ್ಳು ಭರವಸೆ ನೀಡಿ ಜನರನ್ನು ಮಳ್ಳು ಮಾಡುವುದು ನಿಲ್ಲಿಸಬೇಕು। ಯಾಕಂದ್ರೆ ಇವತ್ತು ಇಂಡಿ ನಗರ ಅಭಿವೃದ್ಧಿ ಮಾಡಿನಿ ಅಂತ ಹೇಳಾಗತ್ತಾರೆ, ಒಂದೇ ರೋಡ್ ಬಿಟ್ಟು ಉಳ್ಕಿದ ರೋಡನ್ನು ನೋಡಬೇಕು। ಇಂಡಿ ಮತಕ್ಷೇತ್ರದೊಳಗೆ ಪಂಚಾಯತಿ ವೈಸ್ ರಸ್ತೆಗಳಿಗೆ ಅಡ್ಡಾಡಿ ರಸ್ತೆಗಳ ಗುಣಮಟ್ಟ ನೋಡಬೇಕು। ಅದ್ರ ಜೊತೆನೇ ಶಾಸಕರಿಗೆ ಸಕ್ರಿ ಫ್ಯಾಕ್ಟ್ರಿ ಒಂದು ಬಿಟ್ಟರೆ ಮತ್ತೊಂದು ಹೇಳೋದಕ್ಕೆ ಏನೂ ವಸ್ತು ಇಲ್ಲ। ಏನು और खबरों के लिए देखते रहिए बी न्यूज नेशन।